ಈ ಅರ್ಜುನ ಆನೆ ತುಂಬ ಹಾಗೆ ಪಾಪ. ಕಾಡಾನೆನೆಲ್ಲ ನಾವು ಹಿಡಿದ ಮೇಲೆ ತಗೊಂಡು ಬಂದು ಟ್ರಕ್ಕಿಗೆಲ್ಲ ಹತ್ಸುವಾಗ ಅವನು ತುಂಬ ನಮಗೆ ಸಪೋರ್ಟ್ ಮಾಡ್ತಾ ಇದ್ದ ಕಾಡಾನೆಯನ್ನು ಹಿಡಿಯೋದ್ರಲ್ಲೆಲ್ಲ. ಕಾಡಾನೆಗಳು ಈ ಬಾಕಿ 22 ಇದ್ದವಲ್ಲ, ಆ ಓಡಿದ ಗುಂಪು ಸ್ವಲ್ಪ ಹೊತ್ತು ದೂರದಲ್ಲಿ ಹೋಗಿ ತೋಟದಲ್ಲಿ ನಿಂತ್ಕೊಂಡು ಪುನಃ ನಮ್ಮ ಮೇಲೆ ಚಾರ್ಜ್ ಮಾಡೋಕೆ ಬಂದ್ಬಿಟ್ಟವೆಲ್ಲ ಸೇರಿ. ಸೊಂಡಿಲನ್ನು ಹೀಗೆ ಮಾಡಿಕೊಂಡು ಸ್ಮೆಲ್ಲು. ನಾವು ಹೋಗಿದ್ದು ನೋಡಿ ಏನೋ ಗೊತ್ತಾಗ್ಬಿಡ್ತು, ಆನೆಗಳಿಗೆಲ್ಲ ಏನೋ ಸಿಗ್ನಲ್ ಕೊಡ್ತಂತ ಕಾಣುತ್ತೆ. ಮಲಗಿದ ಆನೆಗಳ ದಿಢೀರ್ ಒಂದೇ ಸಲ ಎದ್ಬಿಟ್ಟವು. ಅಲ್ಲಿಂದ ಈ ಕಾಡನ್ನು ಹಿಮ್ಮೆಟ್ಟಿಸಿ ನಾವು ಪುನಃ ಈ ಆನೆಗೆ ಕಾಲರಿಂಗ್ ಮಾಡಿದ್ವಿ. ಆದರೆ ಅದು ಸ್ವಲ್ಪ ಟೈಮಲ್ಲಿ ಏನೋ ಅದರದ್ದು ನಮಗೆ ಕಾಂಟ್ಯಾಕ್ಟೆಲ್ಲ ಸಿಕ್ಕಿಲ್ಲ. ಅದು ಏನೋ ಕಾಲರಿಂಗ್ ಪ್ರಾಬ್ಲಮ್ ಏನೋ ಇತ್ತು. ಅಂಥ ಒಂದು ಒಳ್ಳೆಯ ಆನೆಯನ್ನು ಕಳ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಬೇಜಾರಾಗ್ತದೆ. ಇನ್ನು ಅಂಥ ಒಳ್ಳೆಯ ಆನೆನ ಫಸ್ಟ್ ಕೊಡಗಲ್ಲಿ ಈ ಮರಿಯ ಕ್ರಿಸ್ತರಾಜು ಅಂತ IFS ಆಫೀಸರು ನಮ್ಮ ವಿರಾಜಪೇಟೆಗೆ DCF ಆಗಿ ಬಂದಿದ್ದರು. ಅವರು ಒಂದು 10-20 ಆನೆಗಳಿಗೆ ರೇಡಿಯೋ ಭಾಳ ಆನೆಗಲಟ್ಟಿತ್ತು. ಅವರೊಂದು ಏಬಲ್ ಆಫೀಸರು ಅದು ಬಂದು ಏನಾದರೂ ಒಂದು ಮಾಡಿ ಕಂಟ್ರೋಲ್ ಮಾಡೋಣ ಅಂತೇಳಿ ನಮ್ಮೆಲ್ಲರ ಸಹಕಾರ ತಗೊಂಡು ನಮ್ಮನ್ನೆಲ್ಲ ನಮ್ಮ ಅಡ್ವೈಸೆಲ್ಲ ಕೇಳಿಕೊಂಡು ಒಂದು ಪ್ಲ್ಯಾನ್ ಮಾಡಿ ಒಂದು 10-20 ಆನೆಗೆ ರೇಡಿಯೋ ಕಾಲರ್ ಹಾಕೋದಕ್ಕೆ ಒಂದು ಪರ್ಮಿಷನ್ ತೊಗೊಂಡು ಬಂದರು. ಅದೇ ಕೊಡಗಲ್ಲಿ ಫಸ್ಟ್ ನಾವು ಆನೆಗೆ ರೇಡಿಯೋ ಕಾಲರಿಂಗ್ ಮಾಡಿದ್ದು. ಅವತ್ತು ನಮಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಏನಿರಲಿಲ್ಲ. ದೊಡ್ಡ ತಂಡನೇ ನಮ್ಮ ಇತ್ತು. ಆ DCF ಸಾಹೇಬರು ನಮ್ಮ ಜೊತೆನೇ ಇತ್ತು. ನಾವು ಬೆಳಿಗ್ಗೆ ಆನೆನ ಟ್ರ್ಯಾಕ್ ಮಾಡೋದು, ಆನೆ ಅಷ್ಟೊತ್ತಿಗೆ ಇನ್ನೊಂದು ಜಾಗಕ್ಕೆ ಮೂವ್ ಆಗಿಬಿಡೋದು, ಇನ್ನೊಂದು ಜಾಗಕ್ಕೆ ಹೋಗಿ ನೋಡ್ತೀವಿ. 22 ಬೆಳಿಗ್ಗೆ ನಾವು ನೋಡುವಾಗ 4 ಆನೆ ಒಂದು ಜಾಗ, 5 ಆನೆ ಒಂದು ಜಾಗ, 6 ಆನೆ ಒಂದು ಜಾಗದಲ್ಲಿ ಬೇರೆ ಬೇರೆ ತೋಟದಲ್ಲಿ ಇದ್ದಿದ್ದು. ಒಂದು 5 ಗಂಟೆ ತಲುಪುವಾಗ ಒಂದು 27 ಆನೆಗಳದ್ದು ಒಂದೇ ಒಂದು ಗ್ರೂಪ್ ಆಗಿಬಿಟ್ಟಿದೆ. ಎಲ್ಲ ಆನೆಗಳು ಬಂದು ಒಂದು ಜಾಗದಲ್ಲಿ ಕಾಂಗ್ರಿಗೇಷನ್ ಆಗಿ. ಇನ್ನೊಂದು ತಮಾಷೆ, ನಾನು ಅದೇ ನನ್ನ ಲೈಫಲ್ಲಿ ಫಸ್ಟ್ ನೋಡಿದ್ದು. ಎಲ್ಲ ಆನೆಗಳು ನೆಲದ ಮೇಲೆ ಮಲ್ಕೊಂಡು ಒಳ್ಳೆ ನಿದ್ರೆ, ಗೊರಕೆ ಹೊಡಿತಾ ನಿದ್ರೆ ಮಾಡ್ತಾಯಿದ್ದೆ. ಅದರಲ್ಲಿ ಒಂದು ಆನೆ ಮಾತ್ರ ಡ್ಯೂಟಿಯಲ್ಲಿತ್ತು. ಅದು ನಿಂತ್ಕೊಂಡು ಎಚ್ಚರ ಮಾಡ್ತಾ ಇರ್ತದೆ. ಸೊಂಡಿಲನ್ನು ಹೀಗೆ ಮಾಡಿಕೊಂಡು ಸ್ಮೆಲ್ಲು. ನಾವು ಹೋಗಿದ್ದು ನೋಡಿ ಏನೋ ಗೊತ್ತಾಗ್ಬಿಡ್ತು, ಆನೆಗಳಿಗೆಲ್ಲ ಏನೋ ಸಿಗ್ನಲ್ ಕೊಡ್ತಂತ ಕಾಣುತ್ತೆ. ಮಲಗಿದ ಆನೆಗಳ ದಿಢೀರ್ ಒಂದೇ ಸಲ ಎದ್ಬಿಟ್ಟವು. ಒಂದು ದೊಡ್ಡ ಆರ್ಮಿ ಥರ ಎದ್ದು ನಿಂತ್ಕೊಂಡ್ಬಿಟ್ಟವು ಆನೆಗಳೆಲ್ಲ. ನಮಗೆ ಅದರಲ್ಲಿ ನಾವು ಎಲ್ಲ ಆನೆಗೆ ಕಾಲರಿಂಗ್ ಮಾಡಬೇಕಾಗಿತ್ತು. ಆ ಹೆಣ್ಣಾನೆಯೂ ಅಲ್ಲೇ ಇತ್ತು. ಈವ್ನಿಂಗ್ ಟೈಮು ನಾನು ಜೊತೆಯಲ್ಲಿದ್ದದ್ದು, ಇನ್ನೆಲ್ಲ ಟೀಮು ಬೆಳಗ್ಗೆಯಿಂದ ಸುತ್ತಾಡಿದೇನೋ ಒತ್ತಡ ಇದ್ದದಕ್ಕೆ DCF ಸಾಹೇಬರು ಇಲ್ಲ ಮಾಡೇ ಬಿಡೋಣ ಅಂಥೇಳಿ ಕಾಲರಿಂಗ್ ಮಾಡಿದ್ದೆವು ನಾವು. ಕಾಲರಿಂಗ್ ಮಾಡೋಕೆ ಏನಾಯಿತು, ಈ ಆನೆಗೆ ಕಾಲರಿಂಗ್ ಮಾಡೋಕೆ ನಾವು ಏನು ಕೊಡ್ತೀವಿ ಅಂದರೆ ಟ್ರ್ಯಾಂಕ್ಲೈಸ್ ಮಾಡೋದಿಲ್ಲ, ಸೆಡೇಟಿವ್ ಕೊಡ್ತೀವಿ. ಆನೆ ಬೀಳೋದಿಲ್ಲ, ಹಾಗೆ ಮಂಕಲ್ಲಿ ನಿಂತಿರ್ತದೆ. ಮಂಕಲ್ಲಿ ನಿಂತು 2 ಸಾಕಾನೆಯನ್ನು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಈ ಪ್ರೆಸ್ ಮಾಡ್ಕೊಳ್ಳೋದು. ಈ ಕಾಡಾನೆ ಮಧ್ಯದಲ್ಲಿ ಇರ್ತದೆ, ಹೀಗೆ ಅದನ್ನು ಅಳ್ಳಾಡೋಕೆ ಬಿಡೋದಿಲ್ಲ, ಹಾಗೆ ನಿಲ್ಲಿಸ್ಕೊಂಡು ಕಾಲರಿಂಗ್ ಮಾಡ್ತೀವಿ. ಕಾಲರಿಂಗ್ ಮಾಡ್ತಾ ಇದ್ದೀವಿ ನಾವು. ಕಾಡಾನೆಗಳು ಈ ಬಾಕಿ 22 ಇದ್ದವಲ್ಲ, ಆ ಓಡಿದ ಗುಂಪು ಸ್ವಲ್ಪ ಹೊತ್ತು ದೂರದಲ್ಲಿ ಹೋಗಿ ತೋಟದಲ್ಲಿ ನಿಂತ್ಕೊಂಡು ಪುನಃ ನಮ್ಮ ಮೇಲೆ ಚಾರ್ಜ್ ಮಾಡೋಕೆ ಬಂದ್ಬಿಟ್ಟವೆಲ್ಲ ಸೇರಿ. ಆ ಕತ್ತಲೆಯಲ್ಲಿ ನಾವು ಓಡುವಾಗ ಎದ್ದು ಬಿದ್ದು ಹೋಗಿ ಹೇಳಿ ಗಾಯ ಎಲ್ಲ ಆಗಿ ಭಾಳ ಕಷ್ಟದಲ್ಲಿ ಓಡಿಸಿ ಪುನಃ ಗುಂಡಲ್ಲಿ ಹೊಡೆದು ಆ ಆನೆಗಳನ್ನು ಚದರಿಸಿ ಕಾಡಾನೆಯನ್ನು ವಾಪಸ್ ಓಡಿಸಿದ್ದೀವಿ. ಆವಾಗ ಅರ್ಜುನನ್ನು ಇತ್ತು ನಮ್ಮ ಜೊತೆ ಪಾಪ. ಅದನಿಗೆ ಅವನ ಬಗ್ಗೆ ನನಗೆ ಅಷ್ಟು, ಅದು ತುಂಬ ಸಾಧು ಆನೆ, ಅದರ ಹಿಂದೆ ನನಗೆ ಅಷ್ಟು ಒಡನಾಟ ಇತ್ತು ಆನೆ ಜೊತೆ. ಎಷ್ಟೋ ನಾವು ಕಾರ್ಯಾಚರಣೆಗಳಲ್ಲಿ ಅದರ ಜೊತೆ ನಾವು ಕೆಲಸ ಮಾಡಿದ್ದೀವಿ. ಆವಾಗ ಆ ಆನೆಯೂ ಇತ್ತು. ಅಲ್ಲಿಂದ ಈ ಕಾಡನ್ನು ಹಿಮ್ಮೆಟ್ಟಿಸಿ ನಾವು ಪುನಃ ಈ ಆನೆಗೆ ಕಾಲರಿಂಗ್ ಮಾಡಿದ್ದೀವಿ. ಆದರೆ ಅದು ಸ್ವಲ್ಪ ಟೈಮಲ್ಲಿ ಏನೋ ಅದರದ್ದು ನಮಗೆ ಕಾಂಟ್ಯಾಕ್ಟೆಲ್ಲ ಸಿಕ್ಕಿಲ್ಲ. ಅದು ಏನೋ ಕಾಲರಿಂಗ್ ಪ್ರಾಬ್ಲಮ್ ಏನೋ ಇತ್ತು. ಅಲ್ಲಿಂದ ನಾವು ನಿರಂತರವಾಗಿ ಮಾಡಿದಂಥ ಕಾಡಾನೆ ಕಾಲರಿಂಗ್ ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಆಯಿತು. ಕಾಡಾನೆಯನ್ನು ನಾವು ಊರು ಜನರಿಗೆ ಮಾಹಿತಿ ಕೊಡೋದಕ್ಕೆ, ಇವತ್ತು ಇಂಥ ಜಾಗದಲ್ಲಿ ಕಾಡಾನೆ ಇದೆ, ನೀವು ಆ ತೋಟ ಕೆಲಸ ಮಾಡೋಕೆ ಹೋಗೋಕೆ ಎಚ್ಚರದಲ್ಲಿರಿ, ಆ ಥರ ಜನರಿಗೆ ಮಾಹಿತಿ ಕೊಡೋದಕ್ಕೆ ನಮಗೆ ತುಂಬ ಉಪಕಾರ ಆಯಿತು. ಅದು ಆ ಕಾಡಾನೆನೇ ನಾವು ಕಾಲರಿಂಗ್ ಮಾಡಿಂದ. ಅಲ್ಲಿಂದ ನಾವು ನಿರಂತರವಾಗಿ ಎಷ್ಟೋ ಆನೆಗಳಿಗೆ ಅರಣ್ಯ ಇಲಾಖೆ ಕಾಲರಿಂಗ್ ಮಾಡ್ತಾಯಿದ್ದೆವು. ಡಾಕ್ಟ್ರುಗಳು ಒಂದು ಜೋಡಿ, ನಾನು ಅವಾಗ ನಿರಂತರವಾಗಿ ಜೊತೆಯಲ್ಲಿ ಹೋಗ್ತಾಯಿದ್ದೆ ವಾರ್ಡನ್ ಆಗುವಾಗ. ಎಷ್ಟೋ ನಾವು ಕ್ಯಾಪ್ಚರಿಂಗ್ ಮಾಡುವಾಗಲೂ ಕಾಲರಿಂಗ್ ಮಾಡುವಾಗಲೂ ಅದ್ರ ಜೊತೆ ಇದ್ದೆ. ಈ ಅರ್ಜುನ ಆನೆ ತುಂಬ ಹಾಗೆ ಪಾಪ. ಕಾಡಾನೆನೆಲ್ಲ ನಾವು ಹಿಡಿದ ಮೇಲೆ ತಗೊಂಡು ಬಂದು ಟ್ರಕ್ಕಿಗೆಲ್ಲ ಹತ್ಸುವಾಗ ಅವನು ತುಂಬ ನಮಗೆ ಸಪೋರ್ಟ್ ಮಾಡ್ತಾಯಿದ್ದ ಕಾಡಾನೆಯನ್ನು ಹಿಡಿಯೋದ್ರಲ್ಲೆಲ್ಲ. ಅಂಥ ಒಂದು ಆನೆ ಮೊನ್ನೆ ತಾನೇ ದುರ್ಘಟನೆ ನಡೆದು ಏನೋ ಸತ್ತೋಯ್ತು ಅಂತ ಹೇಳುವಾಗ ನನಗೆ ನಿಜವಾಗ್ಲೂ ಬೇಜಾರಾಗ್ತಾಯಿದೆ. ಈ ಕಾಡಾನೆಗಳು ನೋಡುವಾಗ ಎಷ್ಟೇ ಚಿಕ್ಕದಾಗಿದ್ದರೂ ಆದರೆ ಈ ಸಾಕಿದ ಆನೆಗಿಂತ ತುಂಬ ಸದೃಢವಾಗಿರ್ತವೆ. ಮೈಕಟ್ಟು ನೋಡೋಕೆ ಚಿಕ್ಕದಾಗಿ ಕಾಣುತ್ತೆ, ಆದರೆ ತುಂಬ ಬಲಶಾಲಿಯಾಗಿರ್ತವೆ. ಅವುಗಳ ಅಟ್ಯಾಕಿಂದ ತಪ್ಪಿಸ್ಕೊಳ್ಳೋಕೆ ಏನಾದರೂ ಇವರು ಗಾಳಿಯಲ್ಲಿ ಗುಂಡ ಹೊಡೆದು ಏನಾದರೂ ಮಾಡಬೇಕಾಗಿತ್ತು. ನಿಜವಾದ ಕಾರಣ ಏನಂತ ನನಗೆ ಗೊತ್ತಿಲ್ಲ. ಅಂದರೆ ಹೊಟ್ಟೆಗೆ ಸತ್ತು ಹೊಡೆದು ತಿವಿದು ಇಂಟೆನ್ಷನಲ್ಲಿ ಹೊರಗಡೆ ಬಂದು ಸ್ಥಳದಲ್ಲಿ ಸತ್ತೋಗಿದೆ ಅಂತೇಳಿ ನಾನು ಮಾಧ್ಯಮಗಳಲ್ಲಿ ಮಾತ್ರ ನೋಡಿದೆ. ಅಂಥ ಒಂದು ಒಳ್ಳೆಯ ಆನೆಯನ್ನು ಕಳ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಬೇಜಾರಾಗ್ತಾ ಉಂಟು. ಇನ್ನು ಅಂಥ ಒಳ್ಳೆಯ ಆನೆನ ಸಿಗೋದು ಕಾಕನಕೋಟೆ ಸೈಡಲ್ಲಿ ಎಲ್ಲೋ ಅದನ್ನು ಕ್ಯಾಪ್ಚರ್ ಮಾಡಿ ತಗೊಂಡು ಬಂದು ಕ್ರೌಲಲ್ಲಿ ಇಟ್ಟಿದ್ರು ಪಾಪ. ಅಂಥದ್ರಲ್ಲಿ ನಿಜವಾಗ್ಲೂ ಬೇಜಾರು ಸಂಗತಿ. ಅದರ ಜೊತೆ ಅದನ್ನು ಮಾಡುವಾಗಲೂ ಕಾಡಾನೆಯೂ ಸತ್ತೋಯ್ತು ಅಂಥೇಳಿ ಕೇಳ್ತಾ ಬಂತು. ಟ್ರ್ಯಾಂಕ್ಲೈಸ್ ಮಾಡುವಾಗ ಕಾಡಾನೆ ಎಲ್ಲೋ ದೂರದಲ್ಲಿ ಹೋಗಿ ಬಿದ್ದು ಹೋಗಿರ್ಬೋದು. ಅಷ್ಟು ದೂರಕ್ಕೆ ಕಾಡಲ್ಲಿ ನಾವು ಸಾಕಾನೆ ತಗೊಂಡು ಹೋಗಿ ಅದನ್ನು ಆ ಟೈಮಲ್ಲಿ ಪುನಃ ಅದಕ್ಕೆ ಅರೆವಳಿಕೆ ಕೊಡೋದಕ್ಕೆಲ್ಲ ರಿವೈವ್ ಡೋಸ್ ಕೊಡೋದಕ್ಕೆಲ್ಲ ಹೊತ್ತಾಗ್ಬಿಟ್ರೆ ಆನೆಗಳು ಸತ್ತೋಗ್ಬಿಡ್ತದೆ. ಕೆಲವೊಮ್ಮೆ ಇಂಥ ದುರ್ಘಟನೆಗಳು ಆಗ್ತವೆ, ಆದರೆ ಬೇಕು ಅಂತ ಯಾರು ಮಾಡೋದಿಲ್ಲ. ನಾವು ಎಷ್ಟೊನೋ ಉಳಿಸೋಕೆ ಹೋಗಿ ಒಂದೆಲ್ಲ ಪ್ರಾಣ ಕಳೆದುಕೊಳ್ಳೋದ್ರಲ್ಲಿ ಇರ್ತದೆ.
ನನಗೆಲ್ಲ ಇದು ಇಲಾಖೆನೇ ಅದ್ರ ಬಗ್ಗೆ ನ್ಯಾಯಯುತವಾಗಿ ಇದೇನಿದೆ ಅಂತೇಳಿ ಒಂದು ಎನ್ಕ್ವೈರಿ ಎಲ್ಲ ಮಾಡಿ ಅವರೇ ಕಂಡುಹಿಡಿಬೇಕು. ಇಂಥ ದುರ್ಘಟನೆಗಳೆಲ್ಲ ಮುಂದೆ ಪುನಃ ಉಚ್ಚಾರಣೆ ಆಗಬಾರ್ದು. ಆ ಥರ ಅಲ್ಲಿ ಮಾರ್ಗಸೂಚಿ ಪ್ರಾಪರಾಗಿ ಅದನ್ನು ಪಾಲನೆ ಮಾಡಿ ಅದರ ಪ್ರಕಾರನೇ ಏನು ಗೈಡ್ಲೈನ್ಸ್ ಇದೆ ಅದರ ಪ್ರಕಾರನೇ ಮಾಡಬೇಕು ಅಂತ ಹೇಳಿ ನನ್ನ ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೀನಿ.